ನಮಸ್ಕಾರ ಸ್ನೇಹಿತರೆ, ನಿಮ್ಮ ಬಳಿ ಒಂದೇ ಒಂದು ಮೊಬೈಲ್ ಇದ್ದರೆ ಸಾಕು. ಆ ಮೊಬೈಲ್ನಿಂದ ನೀವು ಸ್ಟಡಿ ರಿಲೇಟೆಡ್ ಆಗಿರ್ಬೋದು, ವಿಡಿಯೋ ಕ್ರಿಯೇಷನ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು ಅಥವಾ ವಾಯ್ಸ್ ಆಗಿರ್ಬೋದು, ರೆಸ್ಯೂಮ್ ಆಗಿರ್ಬೋದು, ಎಲ್ಲವನ್ನು ಕೂಡ ನೀವು ಅದರಲ್ಲೇ ಕ್ರಿಯೇಟ್ ಮಾಡ್ಕೊಬೋದು ಅಂದರೆ ನೀವು ನಂಬ್ತೀರಾ? ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಮೊಬೈಲ್ನಲ್ಲಿಯೇ ಯೂಸ್ ಮಾಡಬಹುದಾದಂತಹ 10 ಸೂಪರ್ AI ಟೂಲ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಇದು ಸ್ಟೂಡೆಂಟ್ಸ್ ಆಗಿರ್ಬೋದು, ಬಿಗಿನರ್ಸ್ ಆಗಿರ್ಬೋದು ಮತ್ತು ಜಾಬ್ ಸೀಕರ್ಸ್ ಆಗಿರ್ಬೋದು, ಇವರೆಲ್ಲರಿಗೂ ಒಂದು ಒಳ್ಳೆಯ ಉಪಯೋಗವಾಗುವಂತಹ ಆ್ಯಪ್ಸ್ಗಳಾಗಿವೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಹಾಗೆ ಈ ಚಾನಲ್ಗೆ ಸಪೋರ್ಟ್ ಮಾಡಿ. ಫಸ್ಟ್ನೇದು AI ಟೂಲ್ಸ್ ಯಾವುದು ಅಂಥೇಳಿ ನಾವು ತಿಳ್ಕೊಳ್ಳೋದಾದರೆ AI ಚಾರ್ಟ್. ಈ AI ಚಾರ್ಟ್ ಏನು ಮಾಡುತ್ತೆ ಅಂದರೆ ನಿಮ್ಮಲ್ಲಿರುವಂತಹ ಡೌಟ್ಸ್ನ ಕ್ಲಿಯರ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಈ ಟೂಲ್ಸ್ ಏನಿದೆಯಲ್ಲ, ಇದು ಮ್ಯಾಥ್ಸ್ ರಿಲೇಟೆಡ್ ಆಗಿರ್ಬೋದು, ಸೈನ್ಸ್ ರಿಲೇಟೆಡ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು ಅಥವಾ ಟೀಚಿಂಗ್ ರಿಲೇಟೆಡ್ ಆಗಿರ್ಬೋದು, ಈ ಯಾವುದೇ ಡೌಟ್ಸ್ ಇದ್ದರೂ ಕೂಡ ನಿಮಗೆ ಕ್ಲಿಯರ್ ಮಾಡುತ್ತೆ. ಸಿಂಪಲ್ಲಾಗಿ ಕ್ವಶನ್ಸನ್ನು ಟೈಪ್ ಮಾಡಿದರೆ ಸಾಕು, AI ಎಕ್ಸ್ಪ್ಲೈನ್ ಮಾಡುತ್ತೆ ನಿಮಗೆ. ಹಾಗೆ ಇದ್ರ ಯೂಸಸ್ ಏನು ಅಂಥೇಳಿ ನಾವು ತಿಳ್ಕೊಳ್ಳೋದಾದರೆ, ಹೋಮ್ ವರ್ಕ್ ಮಾಡಲಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಹಾಗೆ ನಿಮಗೆ ಎಕ್ಸಾಮ್ ಏನಾದರೂ ಕಟ್ಕೊಂಡಿದ್ರೆ ಅದ್ರ ಪ್ರಿಪ್ರೇಷನಿಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಜನರಲ್ ನಾಲೆಡ್ಜ್ ಕೂಡ ನೀವು ಇದರಿಂದ ಪಡ್ಕೋಬೋದು. ಹಾಗೆ ಇದೊಂದು ಸ್ಟೂಡೆಂಟ್ಸ್ಗೆ ಬೆಸ್ಟ್ ಆಗಿರುವಂತಹ ಆ್ಯಪ್ಸ್ ಕೂಡ ಇದು ಆಗಿದೆ. ಈಗ ಸೆಕೆಂಡ್ ಟೂಲ್ಸ್ ಯಾವುದು ಅಂಥೇಳಿ ನಾವು ನೋಡೋಣ. ಸೆಕೆಂಡ್ ಟೂಲ್ಸು AI ನೋಟ್ಸ್ ಮೇಕರ್. ಇದು ಹೆಸರು ಹೇಳಿದಂತೆಯೇ AI ನೋಟ್ಸ್. ಇದು ನೋಟ್ಸ್ ಕೂಡ ಇದರಲ್ಲಿ ಪ್ರಿಪ್ರೇಷನ್ ಮಾಡಿಕೊಡುತ್ತೆ. ಕ್ಲಾಸಸ್ ನೋಟ್ಸ್ ಇರ್ಬೋದು, ನಿಮಗೆ ಅಲ್ಲಿ ಬರೆಯೋಕ್ಕೆ ಟೈಮ್ ಇಲ್ಲದಿದ್ದರೆ ಟೆಕ್ಸ್ಟು, PDF ಅಥವಾ ಟಾಪಿಕನ್ನು ನೀವು ಕೊಟ್ಟರೆ ಈ AI ನಿಮಗೆ ನೀಟಾಗಿ ನೋಟ್ಸನ್ನು ರೆಡಿ ಮಾಡಿಕೊಡುತ್ತೆ. ಹಾಗೆ ಇದ್ರ ಯೂಸಸ್ ಏನು ಅಂಥೇಳಿ ನೋಡೋದಾದರೆ, ಎಕ್ಸಾಮ್ಸ್ಗೆ ಬೇಕಾಗಿರುವಂತಹ ನೋಟ್ಸ್ಗಳನ್ನು ಇದರಲ್ಲಿ ನೀವು ಪ್ರಿಪೇರ್ ಮಾಡ್ಕೋಬೋದು. ರಿವಿಷನ್ ನೋಟ್ಸ್ ಆಗಿರ್ಬೋದು, ಶಾರ್ಟ್ ನೋಟ್ಸ್ ಆಗಿರ್ಬೋದು, ಇದೆಲ್ಲವನ್ನು ನೀವು ಈ ಆ್ಯಪ್ನಲ್ಲಿ ಮಾಡ್ಕೊಬೋದಾಗಿದೆ. ನೆಕ್ಸ್ಟು AI ಟೂಲ್ ಯಾವುದು ಅಂಥೇಳಿ ನೋಡೋದಾದರೆ, AI PDF ಸಮ್ಮರೈಸರ್. ಈ AI PDF ಸಮ್ಮರೈಸರ್ ಏನಿದೆಯಲ್ಲ, ಇದು ಬುಕ್ ಅಥವಾ PDF ಓದಲು ಟೈಮ್ ಇಲ್ಲ ಅಂತಂದರೆ PDF ಅಪ್ಲೋಡ್ ಮಾಡಿದರೆ ಸಾಕು, ಇದರಲ್ಲಿ AI ಶಾರ್ಟಾಗಿ ಸಮ್ಮರಿ ಕೂಡ ನಿಮಗೆ ಮಾಡಿಕೊಡತ್ತೆ. ಇದ್ರದ್ದು ಯೂಸಸ್ ಏನಂದರೆ, ಲಾಂಗ್ ಚಾಪ್ಟರ್ಸ್ ಆಗಿರ್ಬೋದು, ಪ್ರಾಜೆಕ್ಟ್ಸ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಇದಕ್ಕೆಲ್ಲದಕ್ಕೂ ಇದು ನಿಮಗೆ ಹೆಲ್ಪ್ ಮಾಡುತ್ತೆ. ಈಗ ಫೋರ್ತ್ ಒನ್ ಟೂಲ್ ಯಾವುದು ಅಂಥೇಳಿ ತಿಳ್ಕೊಳ್ಳೋಣ. AI ಮ್ಯಾಥ್ಸ್ ಸಾಲ್ವರ್. ಇದರ ನೇಮ್ ಹೇಳ್ದಂಗೆ ಇದು ಮ್ಯಾಥ್ಸ್ ಪ್ರಾಬ್ಲಮ್ಗಳನ್ನು ನಿಮಗೆ ಸಾಲ್ವ್ ಮಾಡಿಕೊಡತ್ತೆ. ಮ್ಯಾಥ್ಸ್ ಅಂದರೆ ಎಲ್ಲರಿಗೂ ಭಯ ಇರುತ್ತೆ. ಆ ಭಯವನ್ನು ಹೋಗಲಾಡ್ಸೋಕ್ಕೆ ಇದು ನಿಮಗೆ ಸಹಾಯ ಮಾಡುತ್ತೆ. ಹೇಗೆ ಅಂದರೆ, ಕ್ವಶನನ್ನು ಸ್ಕ್ಯಾನ್ ಮಾಡ್ಬೋದು ಅಥವಾ ಟೈಪ್ ಮಾಡಿದರೂ ಕೂಡ AI ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಸೊಲ್ಯೂಷನನ್ನು ನಿಮಗೆ ಇದರಲ್ಲಿ ನೀಡುತ್ತೆ. ಇದ್ರ ಯೂಸಸ್ ಏನು ಮೇಯ್ನಾಗಿ ಅಂದರೆ, ಸ್ಕೂಲ್ ಮತ್ತು ಕಾಲೇಜ್ನಲ್ಲಿರುವಂತಹ ಮ್ಯಾಥ್ಸ್ಗಳನ್ನು ನಿಮಗೆ ಸಾಲ್ವ್ ಮಾಡಿಕೊಡುತ್ತೆ. ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೂಡ ಇದು ನಿಮಗೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಫಿಫ್ತ್ ಟೂಲ್ಸ್ ಯಾವುದು ಅಂಥೇಳಿ ನೋಡೋಣ. AI ವಾಯ್ಸ್ ಜನ್ರೇಟರ್. ನಿಮಗೆ ವಿಡಿಯೋಗೆ ಬೇಕಾಗಿರುವಂತಹ ವಾಯ್ಸ್ ರೆಕಾರ್ಡ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಕೆಲವರಿಗೆ ಮಾತಾಡಲಿಕ್ಕೆ ಕಾನ್ಫಿಡೆನ್ಸ್ ಇರೋದಿಲ್ಲ, ಅವರಿಗೆ ಇದು ತುಂಬಾ ಸಹಾಯ ಮಾಡುತ್ತೆ. ನಿಮಗೆ ಬೇಕಾಗಿರುವಂತಹ ಟೆಕ್ಸ್ಟ್ ಟೈಪ್ ಮಾಡಿದರೆ ಹಾಗೆ AI ಹ್ಯೂಮನ್ ವಾಯ್ಸ್ ಜನ್ರೇಟ್ ಇದರಲ್ಲಿ ನಿಮಗೆ ಮಾಡಿಕೊಡುತ್ತೆ. ಇದ್ರದ್ದು ಮೇಯ್ನ್ ಯೂಸಸ್ ಏನು ಅಂತ ಹೇಳಿದ್ರೆ, ಯೂಟ್ಯೂಬ್ ವೀಡಿಯೋಸ್ಗೆ ಬೇಕಾಗಿರುವಂತಹ ವಾಯ್ಸನ್ನು ಜನ್ರೇಟ್ ಮಾಡಿಕೊಡುತ್ತೆ. ಹಾಗೆ ರೀಲ್ಸ್ ಆಗಿರ್ಬೋದು, ನೀವೇನಾದರೂ ರೀಲ್ಸ್ಗಳನ್ನು ಅಪ್ಲೋಡ್ ಮಾಡ್ತಾಯಿದ್ರೆ, ಶಾರ್ಟ್ಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ರೆ ಅದಕ್ಕೆ ವಾಯ್ಸ್ ಬೇಕಾಗಿದ್ದರೆ ಇದು ನಿಮಗೆ ಜನ್ರೇಟ್ ಮಾಡಿಕೊಡುತ್ತೆ. ಹಾಗೆ ನಿಮಗೆ ಸ್ಟೋರಿ ಚಾನಲ್ ಮಾಡಿದರೆ ಅಥವಾ ನೀವೇನಾದರೂ ಸ್ಟೋರಿ ನರೇಷನ್ ಮಾಡ್ತಾಯಿದ್ರೆ ಅದಕ್ಕೆ ನೀವು ಇದರಲ್ಲಿ ವಾಯ್ಸನ್ನು ಜನ್ರೇಟ್ ಮಾಡ್ಕೊಬೋದಾಗಿರುತ್ತೆ. ಹಾಗೆ ನೆಕ್ಸ್ಟು AI ಟೂಲ್ ಸಿಕ್ಸ್ತ್ ಒನ್ ಯಾವುದು ಅಂಥೇಳಿ ನೋಡೋಣ. AI ವಿಡಿಯೋ ಮೇಕರ್. ಈ AI ವಿಡಿಯೋ ಮೇಕರ್ ಇದೆಯಲ್ಲ, ಇದು ಯಾವ ರೀತಿ ಅಂದರೆ, ನಿಮಗೆ ಕ್ಯಾಮ್ರಾವನ್ನು ಫೇಸ್ ಮಾಡೋದು ಕಷ್ಟ ಆಗಿರುತ್ತೆ. ಈಗ ಯೂಟ್ಯೂಬ್ ವಿಡಿಯೋ ಮಾಡ್ತಾಯಿದ್ರೆ ಕ್ಯಾಮ್ರಾವನ್ನು ಫೇಸ್ ಮಾಡೋಕ್ಕೆ ಭಯ ಆಗಿದ್ದರೆ ನೀವು ಇದರಲ್ಲಿ ಜಸ್ಟ್ ಒಂದು ಟೆಕ್ಸ್ಟ್ ಕೊಟ್ಟರೆ AI ಆಟೋಮೆಟಿಕ್ಕಾಗಿ ವಿಡಿಯೋವನ್ನು ಕ್ರಿಯೇಟ್ ಮಾಡಿ ನಿಮಗೆ ಕೊಡುತ್ತೆ. ಯೂಸಸ್ ಏನು ಅಂದರೆ,
ಶಾರ್ಟ್ಸಿಗಾಗಿರ್ಬೋದು ಅಥವಾ ನೀವೇನಾದರೂ ಮೋಟಿವೇಶನ್ ವೀಡಿಯೋಸ್ಗಳನ್ನು ಮಾಡ್ತಾಯಿದ್ರೆ ಎಜುಕೇಷನ್ ಆಗಿರುವಂತಹ ವೀಡಿಯೋಸ್ಗಳನ್ನು ನೀವು ಮಾಡಬೇಕು ಅಂದರೆ ನಿಮಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಹೇಗೆ ಅಂದರೆ ನೀವು ಫೇಸ್ ಏನು ತೋರಿಸೋದು ಬೇಡ, ನೀವೊಂದು ಜಸ್ಟ್ ಟೆಕ್ಸ್ಟ್ ನಿಮಗೆ ಯಾವ ರೀತಿ ಬೇಕು ಅಂಥೇಳಿ ಇದರಲ್ಲಿ ನೀವು ಕೊಟ್ಟರೆ ಅದು ನಿಮಗೆ ಒಂದು ವಿಡಿಯೋವನ್ನೇ ಪ್ರಿಪೇರ್ ಮಾಡಿ ಕೊಡುತ್ತೆ. ಹಾಗೆ 7th ಒನ್ AI ಟೂಲ್ಸ್ ಯಾವುದು ಅಂದರೆ AI ಇಮೇಜ್ ಜನ್ರೇಟರ್. ಈ AI ಇಮೇಜ್ ಜನ್ರೇಟರ್ ಏನು ಮಾಡುತ್ತೆ ಅಂದರೆ ಇಮೇಜನ್ನು ನಿಮಗೆ ಜನ್ರೇಟ್ ಮಾಡಿಕೊಡುತ್ತೆ. ಅದು ಯಾವುದಕ್ಕೆಲ್ಲ ತಮ್ನೇಲು, ನಿಮಗೆ ಯೂಟ್ಯೂಬ್ಗೆ ಬೇಕಾಗಿರುವಂತಹ ತಮ್ನೈಲ್ ಬೇಕಾದ್ರೆ ಇದರಲ್ಲಿ ಮಾಡ್ಕೋಬೋದು. ಹಾಗೆ ನೀವೇನಾದರೂ ಪೋಸ್ಟ್ಗಳನ್ನು ರೆಡಿ ಮಾಡ್ಕೋಬೇಕು, ಬ್ಯಾನರ್ಗಳನ್ನ ರೆಡಿ ಮಾಡ್ಕೋಬೇಕು ಅಂದರೆ ಜಸ್ಟ್ ನೀವೊಂದು ಪ್ರಾಂಪ್ಟನ್ನು ಅಂದರೆ ಯಾವ ರೀತಿ ನಿಮಗೆ ಬೇಕು ಅಂಥೇಳಿ ಪ್ರಾಂಪ್ಟನ್ನು ಕೊಟ್ಟರೆ AI ಇಮೇಜ್ ಇಲ್ಲಿ ಕ್ರಿಯೇಟ್ ಮಾಡಿ ನಿಮಗೆ ಕೊಡುತ್ತೆ. ಇದ್ರದ್ದು ಯೂಸಸ್ ಏನು ಅಂದರೆ ಯೂಟ್ಯೂಬ್ ತಮ್ನೈಲ್ಸ್, ಮೇಯ್ನಾಗಿ ಯೂಟ್ಯೂಬ್ಗೆ ವಿಡಿಯೋವನ್ನು ಹಾಕುವಾಗ ತಮ್ನೈಲ್ಸನ್ನು ಹಾಕಬೇಕಾಗತ್ತೆ. ಆ ತಮ್ನೈಲ್ಸನ್ನು ನೀವು ಇಲ್ಲಿ ಪ್ರಿಪೇರ್ ಮಾಡ್ಕೋಬೋದು. ಹಾಗೆ ಇನ್ಸ್ಟಾಗ್ರಾಮಿಗೆ ಬೇಕಾಗಿರುವಂತಹ ಪೋಸ್ಟ್ಗಳನ್ನು ಇದರಲ್ಲಿ ರೆಡಿ ಮಾಡ್ಕೋಬೋದು. ಹಾಗೆ ಪೋಸ್ಚರ್ಸ್ಗಳನ್ನು ನೀವು ರೆಡಿ ಮಾಡ್ಕೋಬೋದು. ಹಾಗೆ 8th ಒನ್ AI ಟೂಲ್ಸ್ ಯಾವುದು ಅಂಥೇಳಿ ನೋಡೋಣ. AI ಟ್ರಾನ್ಸ್ಲೇಟರ್. ಈ AI ಟ್ರಾನ್ಸ್ಲೇಟರ್ ಏನಿದೆಯಲ್ಲ ಇದು ಇಂಗ್ಲೀಷ್ ಕನ್ನಡ ಪ್ರಾಬ್ಲಮ್ ಏನಾದರೂ ನಿಮಗೆ ಇದ್ದರೆ AI ಇಂಗ್ಲೀಷ್ ಟು ಕನ್ನಡ ಮಾಡುತ್ತೆ. ಅದೇ ರೀತಿ ಕನ್ನಡದಿಂದ ಇಂಗ್ಲೀಷ್ಗೆ ನಿಮಗೆ ಭಾಷಾಂತರ ಮಾಡಿಕೊಡುತ್ತೆ. ಇದ್ರದ್ದು ಯೂಸಸ್ ಅಂದರೆ ಸ್ಟಡಿ ರಿಲೇಟೆಡ್ ಆಗಿರ್ಬೋದು, ಸ್ಕ್ರಿಪ್ಟ್ಸ್ ಆಗಿರ್ಬೋದು, ಕಮ್ಯುನಿಕೇಷನ್ನು ಇದಕ್ಕೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ. ಓದುವಾಗ ಎಜುಕೇಷನ್ಗೆ ಸಂಬಂಧಿಸಿದಂತೆ ಏನಾದರೂ ನಿಮಗೆ ಇಂಗ್ಲೀಷ್ ಬರೆದಿದ್ರೆ ಅಥವಾ ಕನ್ನಡ ಬರೆದಿದ್ರೆ ಇದರಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡ್ಕೋಬೋದು. ಹಾಗೆ ಸ್ಕ್ರಿಪ್ಟ್ಸ್ಗಳನ್ನು ಬರೆಯುವಾಗ ನೀವು ಇಂಗ್ಲೀಷ್ಗಳು ಬರಿಬೇಕು ಅಥವಾ ಕನ್ನಡದಲ್ಲಿ ಬರಿಬೇಕಂದ್ರೆ ಇದು ನಿಮಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಮಾತನಾಡಲಿಕ್ಕೂ ಕೂಡ ಇದರಲ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ. ಹಾಗೆ 9th ಒನ್ AI ಟೂಲ್ಸ್ ಯಾವುದು ಅಂದರೆ AI ರೆಸ್ಯೂಮ್ ಬಿಲ್ಡರ್. ಈ ರೆಸ್ಯೂಮ್ ಕ್ರಿಯೇಟ್ ಮಾಡೋದು ಟಫ್ ಅನಿಸುತ್ತಾ ಇದ್ದರೆ ಇದರಲ್ಲಿ ನೀವು ಜಸ್ಟ್ ಡೀಟೇಲ್ಸನ್ನು ಹಾಕಿದರೆ ಸಾಕು, AI ಪ್ರೊಫೆಷ್ನಲ್ ಆಗಿ ನಿಮಗೆ ರೆಸ್ಯೂಮನ್ನು ರೆಡಿ ಮಾಡಿ ಕೊಡುತ್ತೆ. ಇದ್ರದ್ದು ಯೂಸಸ್ ಅಂದರೆ ಜಾಬ್ ಸೀಕರ್ಸಿಗಾಗಿರ್ಬೋದು, ಜಾಬಿಗೆ ಹೋಗೋರಿಗೆ ಮೇಯ್ನಾಗಿ ರೆಸ್ಯೂಮನ್ನು ಕೇಳ್ತಾರೆ. ಅಲ್ಲಿ ನಿಮಗೆ ರೆಸ್ಯೂಮನ್ನು ಕ್ರಿಯೇಟ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂದರೆ ನೀವು ಇದರಲ್ಲಿ ಮಾಡ್ಕೋಬೋದು. ಹಾಗೆ ಫ್ರೆಷರ್ಸ್ ಆಗಿದ್ದರೆ ಅವರಿಗೂ ಕೂಡ ಹೇಗೆ ರೆಸ್ಯೂಮನ್ನು ಕ್ರಿಯೇಟ್ ಮಾಡ್ಕೋಬೇಕಂತ ಗೊತ್ತಿರೋದಿಲ್ಲ, ಅಂಥವರಿಗೂ ಸಹ ಹೆಲ್ಪ್ ಆಗುತ್ತೆ. ಹಾಗೆ ಇಂಟರ್ನ್ಶಿಪ್ ಇದ್ದರೆ ಅದಕ್ಕೂ ಕೂಡ ಇದರಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಲಾಸ್ಟ್ ಒನ್ AI ಟೂಲ್ 10th ಒನ್ ಯಾವುದು ಅಂದರೆ AI ಪ್ರೆಸೆಂಟೇಷನ್ ಮೇಕರ್. AI ಪ್ರೆಸೆಂಟೇಷನ್ ಮೇಕರ್ ಈ ಟೂಲಲ್ಲಿ ನೀವು ಸೆಮಿನಾರ್ಗೆ ಪ್ರಿಪೇರ್ ಮಾಡ್ಕೋಬೋದು. ಹಾಗೆ ಪ್ರಾಜೆಕ್ಟ್ ಏನಾದರೂ ಇದ್ದರೆ ಆಫೀಸಲ್ಲಿ ಬೇಕಾಗಿರುವಂತಹ PPT ಏನಾದರೂ ಮಾಡ್ಕೋಬೇಕಾಗಿದ್ದರೆ ಏನಾದರೂ ನಿಮಗೆ ಬೇಕಾಗಿರುವಂತಹ ಟಾಪಿಕ್ಗಳನ್ನು ಕೊಟ್ಟರೆ ಈ AI ಸ್ಲೈಡ್ಸ್ ಆಟೋಮೆಟಿಕ್ಕಾಗಿ ನಿಮಗೆ ಕ್ರಿಯೇಟ್ ಮಾಡಿ ಕೊಡುತ್ತೆ. ಇದು ಹೇಗೆ ಯೂಸ್ ಆಗುತ್ತೆ ಅಂಥೇಳಿ ನೋಡೋದಾದರೆ ಸ್ಟೂಡೆಂಟ್ಸ್ ಯಾರಾದರೂ ಇದ್ದರೆ ಅವರಿಗೆ ಯಾವಾಗಲೂ ಪ್ರಾಜೆಕ್ಟ್ಸ್ಗಳನ್ನು ಹೇಳ್ತಾ ಇರ್ತಾರೆ ಅಥವಾ ಸೆಮಿನಾರ್ಸ್ಗಳನ್ನು ಹೇಳ್ತಾ ಇರ್ತಾರೆ, ಅಂಥವರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಅದೇ ರೀತಿ ಟೀಚರ್ಸ್ ಯಾರಾದರೂ ಆಗಿದ್ದರೆ ಅವರಿಗೂ ಕೂಡ ಮಕ್ಕಳಿಗೆ ಪಾಠ ಮಾಡುವಾಗ PPTಗಳು ಬೇಕಾಗತ್ತೆ, ಅವರಿಗೂ ಕೂಡ ಇದರಲ್ಲಿ ಹೆಲ್ಪ್ ಆಗುತ್ತೆ. ಅದೇ ರೀತಿ ಆಫೀಸಿಗೆ ಹೋಗ್ತಾ ಇರೋರಾಗಿದ್ದರೆ ಅವರಿಗೆ ಆಫೀಸ್ನಲ್ಲಿ ಸೆಮಿನಾರ್ಗಳು ಅಥವಾ ಏನಾದರೂ ಪ್ರಾಜೆಕ್ಟ್ಗಳು ಎಲ್ಲ ಹೇಳ್ತಾ ಇರ್ತಾರೆ, ಅದಕ್ಕೂ ಕೂಡ ಇಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಒಂದೇ ಮೊಬೈಲ್ನಿಂದ 10 AI ಟೂಲ್ಸ್ಗಳನ್ನು ನೀವು ಯೂಸ್ ಮಾಡ್ಬೋದು. ಈ ಟೂಲ್ಸ್ ಯೂಸ್ ಮಾಡಿದರೆ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ, ಅದೇ ರೀತಿ ನಿಮ್ಮ ಸ್ಕಿಲ್ಸ್ ಕೂಡ ಇಂಪ್ರೂವ್ ಆಗುತ್ತೆ, ಹಾಗೆ ನಿಮಗೆ ಫ್ಯೂಚರ್ ಕೂಡ ರೆಡಿ ಆಗಿಬಿಡುತ್ತೆ. ಸೊ ಇದಿಷ್ಟ ಆಗಿದರೆ ನಿಮಗೆ ಕಮೆಂಟ್ ಮಾಡಿ.